ದೇವಸ್ಥಾನಕ್ಕೆ ಕರೆದು ಅಲ್ಪ ಸ್ವಲ್ಪ ಲೆಕ್ಕ ವ್ಯತ್ಯಾಸ ಆಗೈತಿ, ಇದನ್ನು ಇಲ್ಲಿಗೆ ಮುಗಿಸನ್ರಿ, ಇದನ್ನು ಬೆಳೆಸೋದು ಬೇಡ, ನನ್ನ ಕ್ಷಮಿಸ್ರಿ ಅಂತ ಹೇಳಿಬಿಟ್ರೆ ಆ ಲೆಕ್ಕ ಕೇಳೋದು ಅಷ್ಟೇ ನಿಲ್ಲಿಸ್ತೇವೆ. ನೀವು ಒಳ್ಳೆಯವ್ರು ಇರ್ಬೋದು, ಆದರೆ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥವ್ರು ಯಾರೂ ಸರಿ ಇಲ್ಲ. ಸಮಾಜ ಸಭೆ ಕರೆದು ನೀವು ಸಮಾಜದ ಮುಂದೆ ಎಲ್ಲವನ್ನೂ ಕೂಡ ಒಪ್ಪಿಸ್ಬಿಟ್ರೆ ಸಮಾಜ ನಿಮ್ಮನ್ನು ಕ್ಷಮಿಸುತ್ತೆ. ದೇವಸ್ಥಾನಕ್ಕೆ ಕರೆದು ಅಲ್ಪ ಸ್ವಲ್ಪ ಲೆಕ್ಕ ವ್ಯತ್ಯಾಸ ಆಗೈತಿ, ಇದನ್ನು ಇಲ್ಲಿಗೆ ಮುಗಿಸನ್ರಿ, ಇದನ್ನು ಬೆಳೆಸೋದು ಬೇಡ, ನನ್ನ ಕ್ಷಮಿಸ್ರಿ ಅಂತ ಹೇಳಿಬಿಟ್ರೆ ನಾವು ಎಲ್ಲರನ್ನೂ ಸಮಾಜದವರೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಾವು ಅದಕ್ಕೆ ಒಂದು ವೇದಿಕೆ ಸಜ್ಜು ಮಾಡ್ಕೊಂಡು ಅವ್ರು ಎಲ್ಲಿ ಕರೀತಾರೆ ಅಲ್ಲಿಗೆ ಹೋಗ್ತಾರೆ. ನೋಡೋಣ, ಕೊನೆಗೆ ಅದಲ್ಲ ಸರ್, ಸಮಾಜದ ಮುಂದೆ ಹೇಳಿದ್ರೆ ತಲೆ ಬಗ್ಸಿದ್ರೆ ನಾವು ರೆಡಿ. ಆ ಲೆಕ್ಕ ಕೇಳೋದು ಅಷ್ಟೇ ನಿಲ್ಲಿಸ್ತೇವೆ. 2 ಕಂಡೀಷನ್. ಒಂದನೇದು, ಇರೋ ಟ್ರಸ್ಟಿಗಳು ಉಮಾಪತಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಟ್ರಸ್ಟಿಗಳು ಟ್ರಸ್ಟಿಂದ ಹೊರಗೆ ಬರಬೇಕು. ಒಂದನೇದು ಅದು ಇರಲಿ, ಪಾಪ ಮುಂಚಿಂದಾನು ಕೊಟ್ಟಿದ್ದಾರೆ, ಇಲ್ಲಿ ಆಗಿರೋ ಲೆಕ್ಕಗಳನ್ನೆಲ್ಲ ಏನೇನೋ ಹೇಳೋಕ್ಕೊಬ್ರು ಬೇಕಲ್ಲ, ಅದಕ್ಕೆ ಅವರೊಬ್ಬರು ಇರಲಿ. ಅದರ ನಂತರ ಈಗೇನು ಸ್ವಾಮೀಜಿಗಳನ್ನ ಪದಚ್ಯುತಿಗೊಳಿಸಿದಾರಲ್ಲ, ಅದನ್ನು ಅವ್ರ ರೆಸಲ್ಯೂಷನ್ನ ಹಿಂಪಡಿಲ್ಲ ಅಲ್ಲಲ್ಲ ಹಿಂಪಡೀಲಿ. ಆವಾಗ ಸಮಾಜದವರೆಲ್ಲರೂ ಕರ್ಕೊಂಬಂದು ನಾವು ಅವ್ರ ತಪ್ಪನ್ನು ಕ್ಷಮಿಸ್ತೀವಿ. ಇವತ್ತು ನಾವು ನಿಮಗೆ ಅಂತಿಮವಾಗಿ ಹೇಳೋದಿಷ್ಟೇ, ನೀವು ಕಳ್ಳರ ಜೊತೆಯಲ್ಲಿ ಸಹವಾಸ ಮಾಡ್ತಾಯಿದ್ದೀರಿ. ಉಮಾಪತಿಯವರೇ, ನೀವು ಸಮಾಜದ ಹಣವನ್ನು ಲೂಟಿ ಮಾಡಿದವ್ರ ಜೊತೆ ಇದ್ದೀರಿ. ಅವ್ರು ಯಾರು ಅಂತ ನೀವೇ ಹೇಳಿ ಅವರನ್ನು ಹೊರಗಾಕಿ, ಇಲ್ಲದೇ ಇದ್ದರೆ ಆ ಕಳಂಕ ನಿಮ್ಮ ಮೇಲೆ ಬರ್ತದೆ. ನೀವು ಒಳ್ಳೆಯವ್ರು ಇರ್ಬೋದು, ಆದರೆ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥವ್ರು ಯಾರೂ ಸರಿ ಇಲ್ಲ, ನಮಗೆ ಗೊತ್ತಿದೆ. ಆದರೆ ಅವರಿಂದ ಕಳಂಕ ಬೇಡ. ನಿಮಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ನೀವೇ ಸಮಾಜದ ಒಳಿತಿಗೆ ನೀವೇ ಸರಿಯಾಗಿ ಸಮಾಜದ ಮುಂದೆ ಬಂದು, ಏನು ಈಗ ನಮ್ಮ ಚಳುವಳಿ ಇದೆ, ಕೊಟ್ಟೂರಿನಿಂದ ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ. ಕೊಟ್ಟೂರೇಶ್ವರನ ಬಳಿ ಬಂದು ಎಲ್ಲವನ್ನೂ ಕೂಡ ಹೇಳಿಕೆ ಕೊಟ್ಟು ದೇವ್ರಿಗೆ ಕೈ ಮುಗಿದು ಸಮಾಜ ಸಭೆ ಕರೆದು ನೀವು ಸಮಾಜದ ಮುಂದೆ ಎಲ್ಲವನ್ನೂ ಕೂಡ ಒಪ್ಪಿಸ್ಬಿಟ್ರೆ ಸಮಾಜ ನಿಮ್ಮನ್ನು ಕ್ಷಮಿಸುತ್ತೆ, ಒಪ್ಪತ್ತೆ. ಮುಂದೆ ಒಳ್ಳೆಯ ರೀತಿಯಿಂದ ಸಮಾಜವನ್ನು ಕಟ್ಟುವ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ಬೋದಾಗಿದೆ. ಈ ಪದೇ ಪದೇ ನಿಮ್ಮ ಪ್ರವೃತ್ತಿ, ಹವ್ಯಾಸ, ನಿಮ್ಮ ಸಂಸ್ಕೃತಿ 8 ವರ್ಷಕ್ಕೊಂದು ಸರಿ ಸ್ವಾಮೀಜಿಗಳನ್ನು ಬದಲಾವಣೆ ಮಾಡುವ ಸಂಸ್ಕೃತಿ ಏನಿದೆಯಲ್ಲ, ಇದಕ್ಕೆ ಇತಿಶ್ರೀ ಆಡ್ರಿ. ಇಲ್ಲದೇ ಇದ್ದರೆ ಸಮಾಜ ನಿಮ್ಮನ್ನು ಶಪಿಸುತ್ತೆ. ನಿಮಗೆ ಎಂದೂ ಕೂಡ ಸಮಾಜದಲ್ಲಿ ಗೌರವ ಸಿಗೋದಿಲ್ಲ. ನೀವೇನು ಕುಡುಕರಂದಿದ್ದೀರಿ, ನೀವು ಸಮಾಜಕ್ಕೆ ಕ್ಷಮೆ ಕೇಳಬೇಕು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದೇವಸ್ಥಾನಕ್ಕೆ ಕರೆದು ಅಲ್ಪ ಸ್ವಲ್ಪ ಲೆಕ್ಕ ವ್ಯತ್ಯಾಸ ಆಗೈತಿ, ಇದನ್ನು ಇಲ್ಲಿಗೆ ಮುಗಿಸನ್ರಿ, ಇದನ್ನು ಬೆಳೆಸೋದು ಬೇಡ, ನನ್ನ ಕ್ಷಮಿಸ್ರಿ ಅಂತ ಹೇಳಿಬಿಟ್ರೆ ಆ ಲೆಕ್ಕ ಕೇಳೋದು ಅಷ್ಟೇ ನಿಲ್ಲಿಸ್ತೇವೆ. ನೀವು ಒಳ್ಳೆಯವ್ರು ಇರ್ಬೋದು, ಆದರೆ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥವ್ರು ಯಾರೂ ಸರಿ ಇಲ್ಲ.